ನಮ್ಮದು ಅಡಿಕೆ ಸುಲಿಯುವ ಮಿಷನ್. ಈಗ ಇದ್ದದಲ್ಲಿ ಕರಾವಳಿ ಭಾಗದಲ್ಲಿ ಈಗ ಎಲ್ಲ ಅಡಿಕೆ ಸುಲಿಯಲಿಕ್ಕೆ ತುಂಬ ಸಮಸ್ಯೆ ಉಂಟು. ಅದಕ್ಕೋಸ್ಕರ ಈಗ ಇದರಲ್ಲಿ ಸಿಂಗಲ್ ಬೆಲ್ಟ್ ಅಂತ ಇದು 1 ಗಂಟೆಯಲ್ಲಿ ಒಂದು 70 kg ತನಕ ಸುಲಿಯಲಿಕ್ಕೆ ಆಗ್ತದೆ. ಹಾಗೆ ಇದು ಫಸ್ಟ್ ಕ್ವಾಲಿಟಿ, 22% ಪ್ರೋಟೀನ್ ಇದೆ. 15 ಲೀಟ್ರ್ಗಿಂತ ಮೇಲೆ ಕೊಡುವಂಥ ಹಸುಗಳಿಗೆ ಇದು ಉಪಯೋಗಿಸುವಂಥದ್ದು. ಇದು ನೋಡಿ, ಇವಾಗೆಲ್ಲ ಹಿಂದೆ ಕೈ ಹೋಗಲ್ವಲ್ಲ ಏಜ್ ಆದವರಿಗೆ, ಬೆನ್ನು ತಿಕ್ಲಿಕ್ಕೆಲ್ಲ ತುಂಬ ಒಳ್ಳೇದು. ನ್ಯಾಚುರಲ್ ಹೋಮ್ ಮೇಡ್ ಐಟಮ್ಸ್ ಅಲ್ಲಿ ಮಾತ್ರ ನಾವು ಸೇಲ್ ಮಾಡ್ತೀವಿ. ಹಲಸಿನ ಹಪ್ಪಳ. ಹೌದು. ಇದು ಸಂಡಿಗೆ ಯಾವುದು? ಸಂಡಿಗೆ, ಅಕ್ಕಿ ಸಂಡಿಗೆ ಸರ್. ಅದು ಇದ್ಯಾವುದು? ಜಾಕ್ ಫ್ರೂಟ್ ಹೊಡೆಗೆ. ಇಂಥ ಕೃಷಿ ಮೇಳಗಳಲ್ಲಿ ಭಾಗವಹಿಸಿ ಜನರ ಮನೋರಂಜನೆಯನ್ನು ಕೊಡ್ತಾ ಇದ್ದೇವೆ. ಸೊ ನಾನೀಗ ಅರೆಕೆನಟ್ ಫ್ಲೇವರನ್ನು ಟ್ರೈ ಮಾಡಲಿಕ್ಕಿದ್ದೇನೆ. ಸೊ ಡಿಫ್ರೆಂಟ್ ಫ್ಲೇವರ್. ಸೊ ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಹೋಸ್ಟ್ ಆದಿತ್ಯಕ್ಕೆ. ಸೊ ಹಿಂದೆ ನೋಡ್ಬೋದು ನಾವಿದು ಬಂದಿದ್ದೇವೆ ಕೃಷಿ ಮೇಳ. ಇದು ಎಲ್ಲಿ ಅಂತ ಹೇಳಿದರೆ ಪಡಿಬಿದ್ರೆ. ಇದರ ಪರ್ಫೆಕ್ಟಾಗಿ ಲೊಕೇಶನ್ ನಾನು ಹೇಳೋದಂತ ಹೇಳಿದರೆ ತೋರಿಸ್ತೇನೆ ನಿಮಗೆ. ಬಾಳ ಗಣಪತಿ ಪ್ರಸನ್ನ ದೇವಸ್ಥಾನ, ಪಡಿಬಿದ್ರೆ. ಸೊ ಬಂದಿದ್ದೇನೆ. ಎಂತ ಅಂತ ಹೇಳಿದರೆ ಎಲ್ಲದಕ್ಕಿಂತ ಮುಂಚೆ ಬಂದಿದ್ದೇನೆ, ತುಂಬ ಬೇಗ ಬಂದಾಗಾಯಿತು. ಆದ ಕಾರಣ ಎಂತೆಂತ ಉಂಟಂತ ನೋಡುವ. ಸೊ ಈ ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೇನೆ. ನೀವು ಎಲ್ಲಿಯಾದರೂ ಇಂಟ್ರೆಸ್ಟೆಡ್ ಇದ್ದರೆ ಇದಕ್ಕೆ ಬರ್ಬೋದು. ಎಂತಂದು ನೋಡುವ, ಬನ್ನಿ ಹೋಗುವ. ಸೊ ಈಗಷ್ಟೇ ನಾವು ಫಸ್ಟ್ ಸ್ಟಾಲಿಗೆ ಎಂಟ್ರಿ ಕೊಟ್ಟಿದ್ದೇವೆ. ಸೊ ಈ ವಿಡಿಯೋದಲ್ಲಿ ಮೇಯ್ನ್ ಆಗಿ ಇಲ್ಲಿ ಎಂತೆಂತ ಉಂಟು ನಾನು ತೋರಿಸ್ತೇನೆ, ಮತ್ತು ಎಂತೆಂತ ನಾನು ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತೇನೆ. ಸೊ ಫಸ್ಟ್ ಸ್ಟಾಲ್ ಬಂದು ಡಿಫ್ರೆಂಟ್ ಸೀಟ್ಸ್ ಇರ್ಬೋದು. ಇಲ್ಲಿ ನಾನು ಎಂತ ಅಷ್ಟು ಪರ್ಚೇಸ್ ಮಾಡೋದಿಲ್ಲ. ಸೊ ನಾವು ಹಾಗೆ ಮುಂದೆ ಹೋಗುವ ನೆಕ್ಸ್ಟ್ ಶಾಪಲ್ಲಿ ಎಂತ ಉಂಟು ಅಂತೇಳಿ. ಸೊ ಒಂದು ಸೈಡಿಂದ ಹೋಗುವಂಥ ಪ್ಲ್ಯಾನ್ ಮಾಡಿದ್ದೇವೆ. ಸೊ ಡಿಫ್ರೆಂಟ್ ಆಕ್ಸೆಸರೀಸ್ ಉಂಟು ನಮಗೆ ಇಲ್ಲಿ. ಒಂದು ಗನ್ ಇರ್ಬೋದು. ನೀವು ಇವತ್ತು ನಾಳೆದು ಇಲ್ಲಿ ಉಂಟು. ಸೊ 28 and 29 ಒಂದೊಂದು ಟ್ರೈ ಮಾಡ್ಬೋದು. ಸೊ ಆದಷ್ಟು ಶಾಪನ್ನು ಎಕ್ಸ್ಪ್ಲೋರ್ ಮಾಡುವ. ಯಾವ್ಯಾವುದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದನ್ನು ತೋರಿಸ್ತೇನೆ. ಸೊ ನಾವು ಬಂದು ಸ್ವಲ್ಪ ಬೇಗ ಆದ ಕಾರಣ ಕೆಲವು ಸ್ಟಾಲ್ಸಲ್ಲಿ ಇನ್ನೂ ಸೆಟಪ್ ಆಗಿಲ್ಲ, ಖಾಲಿ ಉಂಟು, ಆಗ್ತಾ ಉಂಟು. ಸೊ ನೋಡ್ಬೋದು ಕೆಲವು ಸ್ಟಾಲ್ಸಲ್ಲಿ ಇನ್ನೂ ಖಾಲಿ ಉಂಟು. ಎಂತಕ್ಕಂತ ಹೇಳಿದ್ರೆ ಇನ್ನೂ ಬರಬೇಕು. ಸೊ ಕೃಷಿಕರಿಗೆ ತುಂಬ ಯೂಸ್ಫುಲ್ ಆಗಿರ್ಬೋದು. ಮತ್ತು ನೀವು ಬರ್ಬೋದು, ಯಾಕಂತೇಳಿ ಖಾಲಿ ಕೃಷಿಕರಷ್ಟೇ ಅಲ್ಲ, ಒಂದು ಕೃಷಿ ಉತ್ಸವ ಹೇಗಿರ್ತದೆ ಅಂತ ನೀವು ನೋಡ್ಕೊಳ್ಬೋದು. ತುಂಬ ವೆರೈಟಿ ಅಕ್ಸೆಸರೀಸನ್ನು ಇರ್ಬೋದು. ಸೊ ನಾವೀಗ ಇದೊಂದು ಲೈನ್ ಕವರ್ ಅಪ್ ಮಾಡಿದ್ದೇವೆ. ಹಾಗೆ ಈ ಲೈನಲ್ಲಿ ಒಂದು 2 ಶಾಪಿಗೆ ಹೋಗುವ ಎಂತ ನೋಡುವ ಬನ್ನಿ. ನಾವು ಈಸಿ ಲೈಫ್ ಎಂಟರ್ಪ್ರೈಸಸ್ ಅಂತ ನಮ್ಮಲ್ಲಿ ಅಂದರೆ ಆಲ್ರೆಡಿ ನಮಗೆ ಗೊತ್ತಿರುವ ಹಾಗೆ ಎಲ್ಲ ಮಿಷನರೀಸ್ ಇದೆ ನಮ್ಮಲ್ಲಿ. ಸ್ಟಾರ್ಟಿಂಗ್ ಬಂದು ನಿಮ್ಮ ವೀಡ್ ಕಟ್ಟಿಂದ ಸ್ಟಾರ್ಟ್ ಆಗಿ ನಿಮ್ಮ ಜನರೇಟ್ರು, ವೀಡ್ ಮ್ಯಾಟ್ಗಳು ಮತ್ತು ಶೆಡ್ಡರ್ ಅಂತ ಹೇಳಿದರೆ ನಮ್ಮ ನ್ಯೂ ಇಂಟ್ರೊಡ್ಯೂಸ್ ಮಾಡಿದಂಥದ್ದು. ಈ ಮಡಲ್ ಹುಡಿ ಮಾಡಲಿಕ್ಕೆ, ಸೋಗೆ ಹುಡಿ ಮಾಡಲಿಕ್ಕೆ ಬೇಕಾಗುವಂಥ ಮಿಷನರೀಸ್. ಇದರಲ್ಲಿ ಟ್ರಾಲಿ ಬರ್ತದೆ ನಿಮ್ಮ ತೋಟಕ್ಕೆ ಅಡಿಕೆ ಸಾಗಿಸಲಿಕ್ಕೆ, ಮಣ್ಣು ಸಾಗಿಸಲಿಕ್ಕೆ, ಗೊಬ್ಬರ ಸಾಗಿಸಲಿಕ್ಕೆ ಅಂತ. ನಿಮ್ಮ ಮ್ಯಾನುವಲ್ ಅಲ್ಲ, ಪೆಟ್ರೋಲ್ ಇಂಜಿನ್ ಅದು. ಮತ್ತು ಇದು ಬರೋದು ನಮ್ಮದು ಅಡಿಕೆ ಸುಲಿಯುವ ಮಿಷನ್. ಈಗ ಇದ್ದದಲ್ಲಿ ಕರಾವಳಿ ಭಾಗದಲ್ಲಿ ಈಗ ಎಲ್ಲ ಅಡಿಕೆ ಸುಲಿಯಲಿಕ್ಕೆ ತುಂಬ ಸಮಸ್ಯೆ ಉಂಟು. ಅದಕ್ಕೋಸ್ಕರ ಈಗ ಇದರಲ್ಲಿ ಸಿಂಗಲ್ ಬೆಲ್ಟ್ ಅಂತ ಇದು 1 ಗಂಟೆಯಲ್ಲಿ ಒಂದು 70 kg ತನಕ ಸುಲಿಯಲಿಕ್ಕೆ ಆಗ್ತದೆ. ಹಾಗೆ ಇದು ಸ್ವಲ್ಪ ಬೆಟರ್ ಮಿಷನ್. ಸಬ್ಸಿಡಿ ಉಂಟು ನಮ್ಮಲ್ಲಿ. ಕೃಷಿ ಇಲಾಖೆಯಲ್ಲಿ ಯಾವುದೆಲ್ಲ ಸೌಲಭ್ಯ ಉಂಟು ಅದರಲ್ಲಿ ಸಬ್ಸಿಡಿ ಸಿಗ್ತದೆ. ಮತ್ತು ನಿಮಗೆ ಸ್ಪ್ರೇಯರು, ಈ ಗಾಡಿ ವಾಶ್ ಮಾಡುವಂಥದ್ದು, ಬೆನ್ನಿಗೆ ಗದ್ದೆ ಸ್ಪ್ರೇ ಮಾಡಲಿಕ್ಕೆ, ಎಲ್ಲ ಸಣ್ಣ ಪುಟ್ಟ ನಿಮಗೆ ದನಕ್ಕೆ ಮೈಗೆ ಸ್ಪ್ರೇ ಮಾಡಲಿಕ್ಕೆ, ಮತ್ತು ಈಸಿ ಕಟ್ಗಳು, ಮತ್ತು ಎಲ್ಲ ನಿಮ್ಮ ಗಾರ್ಡನ್ ಟೂಲ್ಸ್ ಐಟಮ್ಗಳು ನಮ್ಮಲ್ಲಿ ಸಿಗ್ತದೆ. ಮತ್ತು ನಿಮ್ಮ ಸ್ಪ್ರೇಯರು, ಇದು ಅಡಿಕೆ ಹೊಡಿಲಿಕ್ಕೆ, ಮದ್ದಡಿಕೆ. ಈ ಸೀಸನಲ್ಲಿ ಏನಾಗ್ತದೆ ಅಂತ ಹೇಳಿ ಅಡಿಕೆ ಮಾಡಲಿಕ್ಕೆ ಜನ ಸಿಗೋದಿಲ್ಲ, ಜನ ಬರೋದಿಲ್ಲ. ಹಾಗೆ ನಿಮ್ಮ ಕೃಷಿ ಇಲಾಖೆಯಲ್ಲಿ ಯಾವುದೆಲ್ಲ ಸವಲತ್ತು ಸಿಗ್ತದೆ ಅಲ್ಲಿ ಸಬ್ಸಿಡಿ ಸಿಗ್ತದೆ. ನಮಗೆ 25,000 12,000 ಕಟ್ಟಲಿಕ್ಕೆ ಬರ್ತದೆ ಸಬ್ಸಿಡಿ ಆಗಿ. 2 ಬಂಡಲ್ ಪೈಪು ಬರ್ತದೆ ಅಲ್ಲಿ. ಇದು ಕಾಳು ಮೆಣಸು ಬಿಡಲಿಕ್ಕೆ ಈಗ ಶುರುವಾಗ್ತದೆ ಸೀಸನ್ ಇದರದ್ದು. ನಿಮಗೆ ಕಾಳು ಮೆಣಸು ಬಿಡಿಸಲಿಕ್ಕೆ ಅಂದರೆ ಕಾಲು ತೊಳಿಬೇಕು. ತೊಳೆಯುವಾಗ ಅಂದರೆ ಕಾಲು ನೋವು ಶುರುವಾಗ್ತದೆ, ಅದು ಗಾಯ ಆಗ್ತದೆ, ಆ ಸಮಸ್ಯೆ. ಇದರಲ್ಲಿ ಹಾಕಿದರೆ ಗಾಯ ಬರೋದಿಲ್ಲ. ಇಲ್ಲಿ ಇನ್ಪುಟ್ ಆಗ್ತದೆ, ಇಲ್ಲಿ ಔಟ್ಪುಟ್. ಇದರಲ್ಲಿ ನಿಮಗೆ ಅದರ ಕಸ ಹೊರಗೆ ಬರ್ತದೆ. ಇದರಲ್ಲಿ ಹೀಗೆ ಬರ್ತದೆ. ಇದರಲ್ಲಿ ಈಗ ಮೇಲೆ ಇನ್ನೊಂದು ಸಮಸ್ಯೆ ಅಂತ ಹೇಳಿದರೆ ಅಡಿಕೆ ಮರ ಹತ್ತಲಿಕ್ಕೆ. ಇದು ನಮ್ಮ ಮಿಷನ್ ಅಡಿಕೆ ಮರ. ಇದು ಅಡಿಕೆ ಮರಕ್ಕೆ ಪ್ಲಸ್ ತೆಂಗಿನ ಮರಕ್ಕೆ ಎರಡಕ್ಕೂ ಆಗ್ತದೆ. ಮತ್ತು ನಮ್ಮಲ್ಲಿ ವಿಶೇಷ ಅಂತ ಹೇಳಿದರೆ ನಮ್ಮ ಜನರೇಟ್ರು, ಇದು 3 kV ಜನರೇಟ್ರ್. 3 kV ಜನರೇಟರ್ ಏನು ಸಮಸ್ಯೆ ಅಂತ ಹೇಳಿದರೆ, ಈಗ ನಾರ್ಮಲ್ 3 kV ಅಂತ ಹೇಳಿದರೆ ಹೋಂಡಾದಲ್ಲಿ ಹೋಗಿದ್ದಾರೆ 1,25,000 ಆಗ್ತದೆ. ಬಟ್ ನಮ್ಮಲ್ಲಿ ನಮ್ಮ 44,000 ಸ್ಟಾರ್ಟ್ ಆಗ್ತದೆ ರೇಂಜ್. 3 kV 5 kV 7 kV ಅಂತ ಸಿಗ್ತದೆ ನಮ್ಮಲ್ಲಿ. ಎಲ್ಲ ಅವೈಲಬಿಲಿಟೀಸ್, ಈ ಮಂಗನಿಗೆ ಬೆಡಿ, ಇದು ಅಡಿಕೆ ಹಿಡಲಿಕ್ಕೆ ಗೋಣಿಚೀಲ, ಆ ಎಲ್ಲ ಐಟಮ್ಗಳು ನಮ್ಮಲ್ಲಿ ಸಿಗ್ತದೆ. ಇದು ಇಲ್ಲಿ ಉಂಟು ನಿಮ್ಮ ಮೇನ್ ಶಾಪ್ ನಮ್ಮಲ್ಲಿ ಈಗ ನಿಯರ್ ಇಲ್ಲಿ ಪಡುಬಿದ್ರಲ್ಲಿ ಉಂಟು, ಉಡುಪಿಯಲ್ಲಿ ಉಂಟು, ಕುಂದಾಪುರ, ಹೆಬ್ರಿ, ಅಜೆಕಾರು, ಕಾರ್ಕಳ. ಈ ಉಡುಪಿ ಡಿಸ್ಟಿಕಲ್ಲಿ ಇಷ್ಟು, ಮತ್ತು ಉತ್ತರ ಕನ್ನಡ ಉಂಟು, ಶಿವಮೊಗ್ಗ ಡಿಸ್ಟಿಕ್ ಉಂಟು, ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಬರ್ತದೆ ನಮಗೆ. ಇದರಲ್ಲಿ ಮೇಯ್ನ್ ಈಗ ಆ್ಯಕ್ಚುಲಿ ಈಗ ಬಂದದ್ದು ಹೊಸತು ಪವರ್ ಹೀಡರ್ ಅಂತ. ಇದು 1,20,000 ತನಕ ಆಗ್ತದೆ. ಬಟ್ ಇದರಲ್ಲಿ ಏನು ದೊಡ್ಡ ಹುಲ್ಲು ಸಣ್ಣ ಹುಲ್ಲು ಅಂತ ಇಲ್ಲ, ಒಮ್ಮೆಲೆ ಎಟ್ ಎ ಟೈಮಲ್ಲಿ ಚಾಪ್ ಆಗ್ತದೆ. ಇದು ಬೆಸ್ಟ್ ಇದ್ದದ್ರಲ್ಲಿ ಮಾಡೆಲ್. 8 HP ಇಂಜಿನ್, 1.5 ಗಂಟೆ ತನಕ ಮೈಲೇಜ್ ಸಿಗ್ತದೆ. ಎರಡನೇದು ಬಂದು ಟಿಲ್ಲರ್, ಪವರ್ ಟಿಲ್ಲರ್ ಅಂತ ಹೇಳಿದರೆ ನಿಮಗೆ ಅದು ಆಲ್ಮೋಸ್ಟ್ ಇದು ಗದ್ದೆಗೆ, ತೋಟಕ್ಕೆ, ಮತ್ತು ಮುಂಚೆ ಎಲ್ಲ ಬಂದು ದೊಡ್ಡ ಟಿಲ್ಲರ್ ತಗೊಂಡು ಹೋಗ್ಲಿಕ್ಕೆ ಸಮಸ್ಯೆ ಆಗ್ತಿತ್ತು. ಆ ಸಮಸ್ಯೆ ಆಗಿ ಸಣ್ಣ ಟಿಲ್ಲರ್ ಬಂದು ಬ್ಯಾಕ್ ರೋಟ್ರಿ ವಿತ್ ಇದು ಸಬ್ಸಿಡಿಯಲ್ಲೂ ಉಂಟು ಇಲಾಖೆಯಲ್ಲಿ ಸಬ್ಸಿಡಿಯಾಗಿ ನಿಮಗೆ 79,000 ಸಿಗ್ತದೆ. ಮತ್ತು ನಿಮಗೆ ಈಗ ಅವೈಲಬಿಲಿಟಿ ಟ್ರ್ಯಾಕ್ಟರ್ ಉಂಟು. ಆಮೇಲೆ ಸೊನಾಲಿಕಾ ಗಾಡಿ ಉಂಟು. ನಿಮ್ಮ 2 ವೀಲ್ ಡ್ರೈವ್, 4 ವೀಲ್ ಡ್ರೈವ್,
ಮತ್ತು ನಿಮಗೆ ಡ್ಯುಯಲ್ ಕ್ಲಚ್ ಸಿಂಗಲ್ ಕ್ಲಚ್ ಗಾಡಿಗಳು ಬರ್ತದೆ. ಹಾಂ, ಇದು 4 ವೀಲ್ ಡ್ರೈವ್ ಡ್ಯುಯಲ್ ಕ್ಲಚ್ ಗಾಡಿ ಅಂತ ಬರ್ತದೆ. ನಿಮಗೆ ಬೇಲರ್ ಹಾಕಲಿಕ್ಕೆ ಅಥವಾ ರೋಟೋವೇಟ್ರು, ಕಲ್ಟಿವೇಟ್ರು, ಹೋಲ್ ದಿಗ್ಗರು ಎಲ್ಲ ಐಟಮ್ ಹಾಕ್ಲಿಕ್ಕೆ ಆಗ್ತದೆ ಒಮ್ಮೆಲೆ ಎಟ್ ಎ ಟೈಮಲ್ಲಿ. ಆ್ಯಂಬಿಟ್ ಅನಿಮೇಷನ್ಸಿಂದ ಇದು ಸುಮಾರು 15 ವರ್ಷದಿಂದ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೇವೆ ಮಲ್ಟಿಮೀಡಿಯಾ ಫೀಲ್ಡಲ್ಲಿ. ಮಂಗಳೂರು ಮತ್ತು ಉಡುಪಿಯಲ್ಲಿ ನಮ್ಮ ಬ್ರಾಂಚಸ್ ಇದೆ. ತುಂಬ ಪ್ರೊಫೆಷನಲ್ ಆಗಿ ತುಂಬ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಸೊ ನಿಮಗೆ ಗ್ರಾಫಿಕ್ ಡಿಸೈನಿಂಗ್ ಆಗಲಿ, ವಿಡಿಯೋ ಎಡಿಟಿಂಗ್, ವಿಜುವಲ್ ಎಫೆಕ್ಟ್ಸ್, ಆ್ಯನಿಮೇಷನ್, 2D ಆ್ಯನಿಮೇಷನ್, 3D ಆ್ಯನಿಮೇಷನ್, ಇದರಲ್ಲಿ ಯಾವ ಫೀಲ್ಡಲ್ಲಾದರೂ ಪ್ರೊಫೆಷನಲ್ ಆಗಿ ಕಲಿಬೇಕು ಅಂತಂದರೆ ನೀವು ಧೈರ್ಯದಲ್ಲಿ ನಮ್ಮಲ್ಲಿಗೆ ಬರ್ಬೋದು. ಒಳ್ಳೆ ಸ್ಕೋಪ್ ಇರುವಂಥ ಕೋರ್ಸ್ಗಳು PUC ಆಗಿಬಿಟ್ಟು ಅಥವಾ ಡಿಗ್ರಿ ಆಗಿಬಿಟ್ಟು ಬರ್ಬೋದು. ಕ್ಯಾರಿಯರ್ ಓರಿಯೆಂಟೆಡ್ ಕೋರ್ಸ್ಗಳು, ಟ್ರೈನಿಂಗ್ ಒಳ್ಳೆ ಕೊಡ್ತೇವೆ. ಆಮೇಲೆ ಆಫ್ಟರ್ ಟ್ರೈನಿಂಗ್ ಒಳ್ಳೆ ಜಾಬ್ ಅಸಿಸ್ಟೆನ್ಸು ಮಾಡ್ತೇವೆ. ಥ್ಯಾಂಕ್ ಯು. ನಮ್ಮದು ಸುಪ್ರೀಂ ಫೀಡ್ಸ್ ಅಂತೇಳಿ ಉಡುಪಿಯಲ್ಲಿದೆ, ಹೇರೂರು. 91ನಲ್ಲಿ ಸ್ಟಾರ್ಟ್ ಆದ ಕಂಪನಿ, 33 ವರ್ಷ ಆಯಿತು. ಕ್ಯಾಟ್ಲ್ ಫೀಡ್ ನಮ್ಮದು ಕೇರಳ ಮತ್ತು ಆಲ್ ಓವರ್ ಕರ್ನಾಟಕ ಸಪ್ಲೈ ಇದೆ. ಇದು ಫಸ್ಟ್ ಕ್ವಾಲಿಟಿ, 22% ಪ್ರೋಟೀನ್ ಇದೆ. 15 ಲೀಟ್ರ್ಗಿಂತ ಮೇಲೆ ಕೊಡುವಂಥ ಹಸುಗಳಿಗೆ ಇದು ಉಪಯೋಗಿಸುವಂಥದ್ದು. ನಿಮ್ಮ ಸುತ್ತಮುತ್ತ ಎಲ್ಲ ಅಂಗಡಿಯಲ್ಲಿ ಇದು ಐಟಮ್ ಸಿಗ್ತದೆ, ಸುಪ್ರೀಂ ಫೀಡ್ಸ್ಗೆಲ್ಲ ಸಿಗ್ತದೆ. ಇದು ಗೋಧಾನ್ಯ ಅಂತೇಳಿ 20% ಪ್ರೋಟೀನ್ ಇದೆ. 10 ರಿಂದ 15 ಲೀಟ್ರ್ ಹಾಲು ಕೊಡುವಂಥ ಹಸುಗಳಿಗೆ ಉಪಯೋಗಿಸುವಂಥದ್ದು. ಇದು ಗೋಪಾಲ್ ಅಂತೇಳಿ 10 ಲೀಟ್ರ್ಗಿಂತ ಕೆಳಗೆ ಹಾಲು ಕೊಡುವಂಥ ಹಸುಗಳಿಗೆ ಉಪಯೋಗಿಸುವಂಥದ್ದು. ಎಲ್ಲ ಕೂಡ ಪ್ಯಾಲೆಟ್ ಫಾರ್ಮೇಷನಲ್ಲಿ ಇದೆ. ಪ್ಯಾಲೆಟ್ ಯಾಕೆಂತೇಳಿ ಇದು ಸ್ಟೋರೇಜಿಗೆ ಈಸಿ, ಅದೆಲ್ಲ ಆಲ್ರೆಡಿ ನಮ್ಮ ದನ ಸಾಕುವವರಿಗೆ ಗೊತ್ತಿದೆ. ಇದು ಮೇಜ್ ಪೌಡರ್ ಅಂತ, ಇದು ಮಿಕ್ಸಿಂಗ್ ಫೀಡ್ ಅಂತೇಳಿ. ಇದಲ್ಲದೆ ಮತ್ತು ನಮ್ಮದು ಕೋಕೋನಟ್ ಆಯಿಲ್ ಮತ್ತು ರೈಸ್ ಬ್ರಾನ್ ಆಯಿಲ್ ಕೂಡ ಇದೆ. ಒಟ್ಟು 33 ವರ್ಷದಿಂದ ಫ್ಯಾಕ್ಟ್ರಿ ಇದೆ ನಮ್ಮದು. ಆಲ್ ಓವರ್ ಕರ್ನಾಟಕ ಮತ್ತು ಕೇರಳದಲ್ಲಿ ಈಗ ನಾವು ಸಪ್ಲೈ ಮಾಡ್ತಾ ಇದ್ದೇವೆ ಎಲ್ಲ. ನಮ್ಮದು ಬ್ರ್ಯಾಂಡ್ ಪ್ರೈಮ್ ಮಸಾಲ ಅಂತ. ನಾವು ಮುಲ್ಕಿ ಕೊಲ್ನಾಡು ಇಂಡಸ್ಟ್ರಿಯಲ್ಲಿ ನಾವು ಇಲ್ಲಿ ಮಸಾಲೆ ತಯಾರಾಗೋದು. ನಮ್ಮದೊಂದು 53 ಟೈಪ್ ಮಸಾಲೆ ಎಲ್ಲ ಉಂಟು. ಎಲ್ಲ ನಾವು ಹೋಮ್ ಮೇಡ್ ರೆಸಿಪಿಯಾಗಿ ಇದು ನಾವು ISO ಸರ್ಟಿಫೈಡ್. ಇದು ಇತ್ತೀಚೆಗೆ ನಮ್ಮದು ISO ಸರ್ಟಿಫೈಡ್ ಆಯಿತು. ನಾವು ಹೋಟೆಲ್ಸ್ಗೆ, ದೊಡ್ಡ ಈವೆಂಟ್ಸ್ಗೆ, ಕ್ಯಾಟ್ರಿಂಗ್ ಎಲ್ಲ ಸಪ್ಲೈ ಮಾಡ್ತೇವೆ. ಇಲ್ಲಿ ಕೃಷಿ ಮೇಳ ಆಗ್ತಿತ್ತು, ಇವರು ಕರೆದಿದ್ರು ನಮಗೆ ಪ್ರಮೋಷನ್ಗೆ ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ. ಇವರದ್ದು ಒಳ್ಳೆ ಸಪೋರ್ಟ್ ಉಂಟು. ಹೀಗೆ ನಮಗೆ ನಿಮ್ಮದು ಸಹ ಮೀಡಿಯಾದವರು ಸಹ ಹೀಗೆ ಸಪೋರ್ಟ್ ಬೇಕು, ನಿಮಗೆ ಯೂಟ್ಯೂಬರ್ ಅದೆಲ್ಲ. ಥ್ಯಾಂಕ್ ಯು. ಫಸ್ಟ್ ಇದು ಕೊಡ್ತೀನಿ ಸರ್. ನಮಸ್ತೆ. ಇದು ಹೋಮ್ ಮೇಡ್ ಐಟಮ್. ನಾವು ಲೇಡೀಸ್ ಕಡೆಯಿಂದ ದೀಪದ ಬತ್ತಿ ಅಂತ ಶ್ರಮಜೀವಿ ಗೃಹ ಉದ್ಯಮ ಅಂತ. ಸೊ ಅದು ಲೇಡೀಸ್ ಅವರಿಗೆ ಹೆಲ್ಪ್ ಆಗಲಿ ಅಂತ ದೀಪದ ಬತ್ತಿ ಅರೇಂಜ್ ಮಾಡಿದ್ದೀವಿ ಸರ್. ಎಲ್ಲ ಹೋಮ್ ಮೇಡ್. ಇದು ನೋಡಿ ಸರ್, ಹುಣಸೆ ಹಣ್ಣಿನ ತೊಕ್ಕು, ಅದು ಇಂಬ್ಲಿ ಕ್ಯಾಂಡಿ ಅಮ್ಮ. ಅದು ನೀವು 9 ಥರದ ಧಾನ್ಯ ಹಾಕಿ ಮಾಡಿದ್ದು. ಬ್ರಾಹ್ಮಿ, ಶುಂಠಿ, ಬೆಲ್ಲ ಅದೆಲ್ಲ ಹಾಕಿದ್ವಿ. ಎಲ್ಲ ಆರ್ಗ್ಯಾನಿಕ್ಕೆ, ನ್ಯಾಚುರಲ್ ಇದೆ, ಯಾವುದೇ ಆಯಿಲು ಕೆಮಿಕಲ್ ಏನೂ ಇಲ್ಲ. ಎಂತ ಮೇಡಮ್, 10 ರುಪೀಸ್ ಅದು, ಓನ್ಲಿ 10 ರುಪೀಸ್. ಕಫ ಕೆಮ್ಮು ಎಲ್ಲ ಕ್ಲಿಯರ್ ಆಗುತ್ತೆ. ನ್ಯಾಚುರಲ್ ಐಟಮ್ಸ್ ಇದು, ಆಲ್ ಹೋಮ್ ಮೇಡ್ ಐಟಮ್ಸ್. ಇದು ಎಲ್ಲ ಸ್ವದೇಶಿ ಐಟಮೇ ಮಾಡಿದ್ದೀವಮ್ಮ. ಯಾವುದೇ ಥರದ್ದು ಬೇರೆ ಆಯಿಲು ಕೆಮಿಕಲ್ ಸ್ಪೆಷಾಲಿಟಿ ಇಲ್ಲ, ನ್ಯಾಚುರಲ್ ಎಲ್ಲ ಹೋಮ್ ಮೇಡ್ ಐಟಮ್ಸ್. ಹೌದು. ಇದು ನೋಡಿ ಅಮ್ಮ, ಹೀರೆಕಾಯಿ ಇದೆಯಲ್ಲ, ಹೀರೆಕಾಯಿ ನಾರಿಂದ ಮಾಡಿದ್ದೀವಿ. ನಿಮಗೆ ಸ್ಕಿನ್ನಿಗೆ ಪ್ಲಾಸ್ಟಿಕ್ ಎಲ್ಲ ಬಳಸಬೇಡಿ, ಇದನ್ನು ಯೂಸ್ ಮಾಡಿ. ಸ್ಕಿನ್ನಿಗೆಲ್ಲ ತುಂಬ ಒಳ್ಳೆಯದು. ಹೀರೆಕಾಯಿನ ಬೆನ್ನು ತಿಕ್ಕಲಿಕ್ಕೆ, ಇದು ನೋಡಿ ಇವಾಗೆಲ್ಲ ಹಿಂದೆ ಕೈ ಹೋಗಲ್ವಲ್ಲ ಏಜ್ ಆದವರಿಗೆ, ಬೆನ್ನು ತಿಕ್ಕಲಿಕ್ಕೆಲ್ಲ ತುಂಬ ಒಳ್ಳೆಯದು. ನ್ಯಾಚುರಲ್ ಹೋಮ್ ಮೇಡ್ ಐಟಮ್ಸ್ ಇದು. ಇದು 100 ರುಪೀಸ್ ಅಮ್ಮ. ಇದು ಶಾಪಲ್ಲೆಲ್ಲ 120 ಮಾರ್ತೀವಿ, 100 ಕೊಡ್ತಾಯಿದ್ದೀನಿ ಇಲ್ಲಿ ಇವೆಂಟ್ಸಿಗೆ ಅಂತ. ಇದು ಹುಣಸೆ ಹಣ್ಣಿನ ತೊಕ್ಕು. ನಿಮಗೆ ಊಟಕ್ಕೆ, ಗಂಜಿಗೆ, ಚಪಾತಿಗೆ, ಬಿಸಿ ಅನ್ನಕ್ಕೆ ಎಲ್ಲದಕ್ಕೂ ನ್ಯಾಚುರಲ್ ಆಗಿದೆ. ಯಾವುದೇ ಆಯಿಲು ಕೆಮಿಕಲ್ ಸ್ಪೆಷಾಲಿಟಿ ಇಲ್ಲ. ತುಂಬ ಒಳ್ಳೆಯದುಂಟು ಅದು. ಆಲ್ ಸ್ವದೇಶಿ ಐಟಮ್, ಎಲ್ಲ ಹೋಮ್ ಮೇಡ್ ಐಟಮ್. ಎಲ್ಲ ಹೋಮ್ ಮೇಡ್ ಐಟಮ್ ಸರ್. ಇದು ಜಾಗ್ರಿ ಪೌಡ್ರ್ ಉಂಟು, ಅದರಲ್ಲಿ ಮಾತ್ರ ನಾವು ಸೇಲ್ ಮಾಡ್ತೀವಿ. ಹಲಸಿನ ಹಪ್ಪಳ. ಹೌದು. ಇದು ಸಂಡಿಗೆ ಯಾವುದು? ಸಂಡಿಗೆ, ಅಕ್ಕಿ ಸಂಡಿಗೆ ಸರ್. ಅದು ಸ್ಟ್ರಬ್ಬರ್ ಅಮ್ಮ, ಹೀರೆಕಾಯಿ ನಾರಿಂದ ಮಾಡಿರೋದು. ಹೋಮ್ ಮೇಡ್ ಪ್ರಾಡಕ್ಟ್ ಸರ್. ನಮ್ಮದಿಲ್ಲಿ 3 ಟೈಪ್, 100 ರೂಪಾಯಿಗೆ 3 ಸರ್. ಇದು ಮಸಾಲ ಕೋಡುಬಳೆ, ಇದು ನಿಮ್ಮದು ಬಟಾಟೆ ಚಕ್ಕುಲಿ, ಮತ್ತು ಇದು ಮಿಕ್ಸ್ ಬೇಳೆ ಚಕ್ಕುಲಿ ಸರ್. ನಿಮ್ಗೆ ಯಾವುದೇ 3 ತೊಗೊಳ್ಬೋದು 100 ರೂಪಾಯಿಗೆ. ಮತ್ತು ಇದು ಉಂಟು ನಿಮಗೆ ಸ್ಪೆಷಲ್ ಪಾಲಕ್ ಚಕ್ಕುಲಿ, ಮತ್ತು ಇದು ಈರುಳ್ಳಿ ಚಕ್ಕುಲಿ ಸ್ಪೆಷಲ್. ಮತ್ತು ಮಫಿನ್ಸ್ ಮಾಡಿದ್ದೇವೆ ಇಲ್ಲಿಗೆ ಮಾತ್ರ, ಇವತ್ತು ಮಾತ್ರ. ಮತ್ತು ಕಷಾಯ ಪೌಡರ್, ಗಾರ್ಲಿಕ್ ಪೌಡರ್, ಕರಿ ಲೀವ್ಸ್ ಚಟ್ನಿ ಪೌಡರ್ ಉಂಟು, ಚಟ್ನಿ ಪೌಡರ್ ಉಂಟು, ರಸಮ್ ಪೌಡರ್, ಸಾಂಬಾರ್ ಪೌಡರ್ ಉಂಟು. ಮತ್ತು ನಾನ್ ವೆಜ್ ತಿನ್ನೋರಿಗೆ ಪ್ರಾನ್ಸ್ ಚಟ್ನಿ ಪೌಡರ್ ಉಂಟು ಸರ್, ಅಲ್ಲಿ ಉಂಟು. ಎಲ್ಲದು ಹೋಮ್ ಮೇಡ್ ಪ್ರಾಡಕ್ಟ್, ಯಾವುದು ಕಲರ್ ಇಲ್ಲ, ಪ್ರಿಸರ್ವೇಟಿವ್ ಇಲ್ಲ.
ಕಷಾಯ ಪೌಡರಲ್ಲಿ ನಾವು ಒಣಶುಂಠಿ, ಅಶ್ವಗಂಧ, ಅಮೃತ ಬಳ್ಳಿ ಎಲ್ಲ ಹಾಕಿದ್ದೇವೆ. ಹೆಲ್ತ್ಗೆ ತುಂಬ ಒಳ್ಳೆಯದು. ಅದರಲ್ಲಿ ನಿಮಗೆ ಥಂಡಿ, ಕೆಮ್ಮ ಎಲ್ಲ ಇದ್ದರೆ ಬೇಗ ಗುಣ ಆಗ್ತದೆ. ಟೇಸ್ಟ್ ನೋಡ್ಬೋದು ಸರ್. ಸೊ ಚಕ್ಕುಲಿ ಟೇಸ್ಟ್ ಕೊಟ್ಟಿದ್ರು, ಚಕ್ಕುಲಿಯನ್ನು ಫುಲ್ ಟೇಸ್ಟ್ ಮಾಡಿ. ಸೊ ನಾವು ನೋಡ್ಬೋದು ತುಂಬ ವೆರೈಟಿ ಸ್ಟಾಲ್ಸ್ ಉಂಟು. ಒಂದು ಸ್ವಲ್ಪ ನಾನು ಬಂದದ್ದು ಬೇಗ ಆಯಿತು, ಆದ ಕಾರಣ ಕೆಲವರು ಇನ್ನೂ ಬರ್ತಿದ್ದಾರೆ. ಸೊ ಇದನ್ನು ಎಂತ ಹೇಳ್ತಾರೆ ಅಂತ ಹೇಳಿದರೆ 2 ಡೇಸ್ ಇರೋದು, ಸ್ಯಾಟರ್ಡೇ ಮತ್ತು ಸಂಡೇ. ಸೊ ಸ್ಯಾಟರ್ಡೇ ಸ್ಟಾರ್ಟ್ ಆಗಿದೆ, ಇದನ್ನು ಇವತ್ತೇ ಹಾಕ್ತೇನೆ. ಸೊ ನಾಳೆ ಸಂಡೇ ಇದೊಂದು ಬಂದು ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಯಾಕಂತ ಹೇಳಿದರೆ ಕೃಷಿ ಉತ್ಸವ ಅಂತ ಹೇಳಿದರೆ ಕೃಷಿ ಮೇಳ, ಸೇಮ್ ನಮ್ಮ ಉಡುಪಿ ಉತ್ಸವ ಇದ್ದ ಹಾಗೆ, ಬಟ್ ಒಂದು ಕೃಷಿಕರಿಗೆ ಡೆಡಿಕೇಟ್ ಮಾಡಿದ್ದಾರೆ. ಸೊ ಅದನ್ನೊಂದು ಟ್ರೈ ಮಾಡಲೇಬೇಕಾಗ್ತದೆ. ಬೇರೆ ಎಂತ ನೋಡುವ, ಹೋಗುವ. ಅಕ್ಕಿಯಿಂದ ಮಾಡಿ ನೋಡಿ, ಸಿರಿಧಾನ್ಯ ರಾಗಿ ಬೊಟ್ಟಿ. ಇವಾಗೆಲ್ಲ ಅಕ್ಕಿ ಇಟ್ಟು ಮೈಲೇಟರ್ ಮಾಡ್ತಾರೆ, ಪ್ಯೂರ್ ರಾಗಿಯಿಂದ ಮಾಡಿರೋದು. ಇದು ಆಯಿಲ್ ಬೇಕು ಅಂದರೆ ಆಯಿಲು, ವಿತೌಟ್ ಆಯಿಲ್ ಬೇಕಂದ್ರೆ ವಿತೌಟ್ ಆಯಿಲ್ ಮಾಡ್ಬೋದು. ಊಟದ ಜೊತೆಗೆ, ಟೀ ಜೊತೆಗೆ, ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಇದು ಮಹಿಳಾ ಸಂಘದ ವತಿಯಿಂದ ಮಾಡಿ ಚಿತ್ರದುರ್ಗದಿಂದ. ಇದು ಮೂಸು ಪ್ಯಾಕೆಟ್ ಬರುತ್ತೆ, 100 ರೂಪಾಯಿ. ಆಯಿಲ್ ಬೇಕಂದ್ರೆ ಆಯಿಲು, ಡೀಪ್ ಫ್ರೈ ಬೇಕಾದ್ರೆ ಡೀಪ್ ಫ್ರೈ ಮಾಡ್ಬೋದು. ಇದು 10 ವರ್ಷ ಇಟ್ಟಿಲ್ಲ, 1 ಇಯರ್ ಮಗು ತಿನ್ಸ್ಕೊಂಡು ನೋಡಿ ಸರ್. ಇದು ಸೆಕೆಂಡ್ ಐಟಮ್ ಬಂದು ಮ್ಯಾಜಿಕ್ ಟೇಬಲ್ ಅಂತ. ಕಿಚನಲ್ಲಿ ಚಟ್ನಿ, ಸಾಂಬಾರು, ಟೀ, ಕಾಫಿ, ಆಯಿಲು, ಮಸಾಲ ಚೆಲ್ಲಿರುತ್ತಲ್ಲ, ಮನೇಲಿ ಏನು ಮಾಡ್ತಾರೆ, ಹಳೆ ಕ್ಲಾತ್ ಅಲ್ಲ ಸರ್. ಇದು 0.0 mm ಲಿಕ್ವಿಡ್ ಅಬ್ಸರ್ವೇಷನ್ ಆಗುತ್ತೆ. 2 ಕಲ್ಲಿ ಹಿಂಡಿರ್ತೀನಿ ಆಗಲ್ಲ. ಮಕ್ಕಳಿಗೆಲ್ಲ ತಲೆ ಸ್ನಾನ ಮಾಡ್ತಾರಾ, ಜಸ್ಟ್ ಒಮ್ಮೆಲೆ ಟಚ್ ಮಾಡ್ತಾ ಹೋದು. ಮೇಕಪ್ ಇದ್ಕೊಂಡು ಮೇಕಪ್ಗೆ ಕಾರು, ಮಿರರು, ವಿಂಡೋ, ಫರ್ನಿಚರು, ಲ್ಯಾಪ್ಟಾಪು, ಟಿವಿ, ಫ್ರಿಜ್. ಆಚೆಯಲ್ಲಿ ನೋಡಿ ಆಯಿತು. ಇದೀಗ ಸ್ವಲ್ಪ ಫುಡ್ ಸೆಕ್ಷನ್ ಉಂಟು. ಫುಡ್ ಇದೊಂದು ನನ್ನ ಫೇವ್ರೇಟ್. ಎಲ್ಲಿ ಬಂದು ಫುಡ್ ಒಂದು ಇದ್ದೇ ಇರ್ತದೆ. ಸೊ ಇಲ್ಲಿ ಈಗ ಡೈರೆಕ್ಟ್ ಹಮ್ಲ ಮಾಡುವ ಅಂತೇಳಿ ಇದ್ದ ಎಲ್ಲ ಐಟಮನ್ನು ಟ್ರೈ ಮಾಡುವ ಅಂತ ಉಂಟು. ನೋಡುವ. ಒಂದು ಐಸ್ ಕ್ರೀಮ್ ಉಂಟು, ಗೋಳಿ ಸೋಡಾ ಇರ್ಬೋದು. ಹೋಗುವ. ಒಬ್ಬನೇ ಹೋಗೋದಕ್ಕಿಂತ ಸ್ವಲ್ಪ ಒಂದು ಜನ ಕರ್ಕೊಂಡು ಹೋದ್ರೆ ಸ್ವಲ್ಪ ಈಸಿ ಆಗ್ತದೆ ತಿನ್ನಲಿಕ್ಕೆ. ಹೋಗುವ. ಸೊ ಫುಡ್ ಜರ್ನಿಯನ್ನು ಫಸ್ಟ್ ಸ್ಟಾರ್ಟ್ ಮಾಡುವ. ಇದು ಯಾವುದುಂಟು? ನಿಮಗೆ ಜಿಂಜರ್ ಉಂಟು, ಪೈನಾಪಲ್ ಉಂಟು, ಮಿಂಟ್ ಉಂಟು, ಲೆಮನ್ ಉಂಟು ಮತ್ತು ಆರೆಂಜ್ ಉಂಟು. ಇದು ಬ್ಲೂಬೆರಿ ಹಾಗೆ ಅದೇ ಬ್ಲೂಬೆರಿ ಅಂತ. ಸೊ ಇದು ಗೋಳಿ ಸೋಡಾ ಬ್ಲೂಬೆರಿಯಲ್ಲಿ. ನೆಕ್ಸ್ಟ್ ಎಂತ ಇದು ಒಳ್ಳೆಯದುಂಟು, ಬಂದೊಂದು ಟ್ರೈ ಮಾಡ್ಬೋದು. ನೆಕ್ಸ್ಟ್ ಎಂತ ನೋಡು, ಹೋಗುವ. ಸೊ ನಾವೀಗ ಹೋಳಿಗೆಯನ್ನು ಟ್ರೈ ಮಾಡಲಿಕ್ಕೆ ಬಂದಿದ್ದೇವೆ. ಇಲ್ಲಿ 2 ವೆರೈಟಿಯಲ್ಲಿ ಹೋಳಿಗೆ ಉಂಟು. ಒಂದು ಪೈನಾಪಲ್ ಮತ್ತು ಜಾಕ್ ಫ್ರೂಟ್. ಸೊ ಒಂದಕ್ಕೆ 30 ರೂಪೀಸ್ ಅಂತ ಹೇಳಿದ್ದಾರೆ. ಇದು 2 ಅನ್ಸೊಂದು ಟ್ರೈ ಮಾಡುವ, ಮತ್ತು ಹೇಗುಂಟು ಅಂತ ಹೇಳುವ. ಬನ್ನಿ. ಇದ್ಯಾವುದು? ಜಾಕ್ ಫ್ರೂಟ್ ಹೋಳಿಗೆ. ಇಲ್ಲಿ ಇದು ಪೈನಾಪಲ್. ಎಸ್, ಥ್ಯಾಂಕ್ ಯು. ಇಲ್ಲೇ ಇದ್ದೇನೆ. ಸೊ ಇದು ಜಾಕ್ ಫ್ರೂಟ್, ಇದು ಪೈನಾಪಲ್. ಸೊ ಇದೆರಡನ್ನು ಟೇಸ್ಟ್ ಮಾಡುವ. ಸೊ ಒಬ್ಬನೇ ಬಂದಿದ್ದೇನೆ, ಅದಕ್ಕೆ ಕ್ಯಾಮರಾ ಮ್ಯಾನ್ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗ್ಬೋದು. ಸೊ ಈಗ ಇದು ಜಾಕ್ ಫ್ರೂಟ್ ಹೋಳಿಗೆ, ಇದನ್ನು ಟ್ರೈ ಮಾಡಲಿಕ್ಕಿದ್ದೇವೆ. ನಮ್ಗೆ ಹೋಳಿಗೆನೇ ಭಾರಿ ಇಷ್ಟ. ಸ್ವೀಟ್ ಅಂದರೆ ತುಂಬ ಇಷ್ಟ. ಫುಲ್ಲು ಜಾಕ್ ಫ್ರೂಟ್ ನಿಮಗೆ ಎಸೆನ್ಸ್ ಫ್ಲೇವರ್ ಸಿಗ್ತದೆ ಸ್ಮೆಲ್ಲಲ್ಲೇ. ಹಾಂ, ಅದು ಎಸೆನ್ಸ್ ಅಂತ ಹೇಳಿದ್ರೆ ಅದು ಸ್ಮೆಲ್. ಓಕೆ, ಅವರು ಇದು ಹೇಳಿದೆ ಅಂತ ಹೇಳಿದರೆ ಒರಿಜಿನಲ್ ಜಾಕ್ ಫ್ರೂಟನ್ನು ಹಾಕಿದ್ದಾರೆ. ಹೌದು, ಆ ಸ್ಮೆಲ್ಲಲ್ಲಿ ನಾನು ಹೇಳಿದ್ದು ನಿಮಗೆ ವಿದೌಟ್ ಟೇಸ್ಟಿಂಗ್ ನಿಮಗೆ ಈ ಜಾಕ್ ಫ್ರೂಟನ್ನು ಫೀಲ್ ಮಾಡ್ಬೋದು ಅಂತೇಳಿ. ಈಗ ಟೇಸ್ಟ್ ನೀವು ಹೇಗೆ ಅಂತೇಳಿದರೆ, ಎಲ್ಲಿಯಾದ್ರು ನೀವು ಉಡುಪಿಯವರಾಗಿದ್ದರೆ ಮನೆಯಲ್ಲಿ ಗುಜ್ಜೆ ದೋಸೆ ಅಂತ ಮಾಡ್ತಾರೆ, ಸೇಮ್ ಅದರಾಗೆ ಇದೆ. ಸೊ ನೆಕ್ಸ್ಟು
ಪೈನಾಪಲ್ ಹೋಳಿಗೆ ಇದನ್ನು ಟ್ರೈ ಮಾಡುವ. ಮೈಲ್ಡಾಗಿ ಪೈನಾಪಲ್ ಫ್ಲೇವರ್ ನಿಮ್ಗೆ ಸ್ವಲ್ಪ ಮೈಲ್ಡಾಗಿ ಉಂಟು, ಬಟ್ ಟೇಸ್ಟ್ ವೈಸ್ ಸೂಪರಾಗಿ ಉಂಟು. ಬಂದಾಗ ಇದನ್ನು ಟ್ರೈ ಮಾಡಲೇಬಹುದು, ನೀವು ಮಾಡಲೇಬೇಕಂತ ಹೇಳ್ತೇನೆ. ಸೊ ನೆಕ್ಸ್ಟ್ ಎಂತ ನೋಡುವ, ಹೋಗುವ. ನಮಸ್ತೆ ಎಲ್ಲರಿಗೂ ಸಹ. ನನ್ನ ಹೆಸರು ಆದರ್ಶ ಸುಬ್ರಾಯ ಅಂತೇಳಿ. ನಾವು ಉಪ್ಪಿನಂಗಡಿಯಿಂದ ಬಂದಿದ್ದೇವೆ. ನಮ್ಮದು ಕೈಲಾರ್ ನೈಸರ್ಗಿಕ ಐಸ್ ಕ್ರೀಮ್ ಅಂತೇಳಿ ಬ್ರ್ಯಾಂಡ್. ಇನ್ಸ್ಟಾಗ್ರಾಮ್ ಪೇಜ್ ಬಂದು ಕೈಲಾರ್ಸ್ ನ್ಯಾಚುರಲ್ ಅಂತ ಇದೆ. ಸೊ ನಾವು ಬೊಂಡದ ಐಸ್ ಕ್ರೀಮ್ ಮಾಡ್ತೇವೆ, ಹಲಸಿನ ಹಣ್ಣಿನ ಐಸ್ ಕ್ರೀಮ್ ಮಾಡ್ತೇವೆ, ಮಾವಿನ ಹಣ್ಣು, ಕಸಿ ಮಾವಿನ ಹಣ್ಣಿದು, ರೋಸ್ಟೆಡ್ ಬಾದಾಮು, ಪ್ಯಾಷನ್ ಫ್ರೂಟು, ನೇರಳೆ ಹಣ್ಣು, ಅಡಿಕೆಯಿಂದನೂ ಐಸ್ ಕ್ರೀಮ್ ಮಾಡ್ತೇವೆ, ಗಾಂಧಾರಿ ಮೆಣಸಿಂದ ಐಸ್ ಕ್ರೀಮ್ ಮಾಡ್ತೇವೆ, ಚಾಕ್ಲೇಟ್ ಕೋಕೋ ಐಸ್ ಕ್ರೀಮ್ ಮಾಡ್ತೇವೆ, ಮತ್ತು ಕಾಟು ಮಾವಿನ ಹಣ್ಣು, ಸಣ್ಣ ಸಣ್ಣ ಮಾವಿನ ಹಣ್ಣು ಬರ್ತದೆ, ಕಾಡು ಮಾವು ಅಂತ ಹೇಳ್ತೇವೆ ಅಂಗಡಿ, ಅದರದ್ದು ಮಾಡ್ತೇವೆ. ಮತ್ತು ಪುನರ್ಪುಳಿ ಕೋಕಮ್ ಅದರದ್ದು ಐಸ್ ಕ್ರೀಮ್ ಮಾಡ್ತೇವೆ, ಪೈನಾಪಲ್ ಅನನಾಸಿದ ಐಸ್ ಕ್ರೀಮ್ ಮಾಡ್ತೇವೆ, ಮತ್ತು ಹಲವು ಎಲ್ಲ ಸೀಸನಲ್ ಫ್ರೂಟ್ಸಿದು ಕೂಡ ಐಸ್ ಕ್ರೀಮ್ ಮಾಡ್ತೇವೆ. ಸೊ ಬೇಸಿಕಲಿ ನಮ್ಮದು ಐಸ್ ಕ್ರೀಮು ಈಗ ನೀವು ಬೇರೆ ಐಸ್ ಕ್ರೀಮಿಗೆ ಕಂಪೇರ್ ಮಾಡಿದರೆ ತೂಕ ಜಾಸ್ತಿ ಇರ್ತದೆ, ವೆಯ್ಟ್ ಜಾಸ್ತಿ ಇರ್ತದೆ. ಇದೀಗ ಒಂದು 4 ಲೀಟ್ರ್ ಬಾಕ್ಸ್ ಬಂದು 3.5 kg ಅಂದಾಜು ಬರ್ತದೆ. ನಿಮಗೆ ಬೇರೆ ಐಸ್ ಕ್ರೀಮೆಲ್ಲ ನಿಮಗೆ 2 kg ಬರುವಂಥ. ಹೌದು, ಹಾಗೆ ಅದಂದರೆ ಡೆನ್ಸಿಟಿ ಜಾಸ್ತಿ ಇರ್ತದೆ, ಮಿಲ್ಕ್ ಡೆನ್ಸಿಟಿ. ಹಾಗೆ 100% ಪ್ಯೂರ್. ಹೌದು, ಹೋಮ್ ಮಿಲ್ಕನ್ನು ಬತ್ತಿಸಿ ಮಾಡುವಂಥದ್ದು, ಕೋವಾ ಇದರಲ್ಲಿ ಬತ್ತಿಸಿ. ನೀವು ರೈತರಲ್ಲ? ಚಿಲ್ಲಿ, ಗಾಂಧಾರಿ ಚಿಲ್ಲಿ ಐಸ್ ಕ್ರೀಮ್, ಚಿಲ್ಲಿ ಮತ್ತು ಐಸ್ ಕ್ರೀಮ್ ಗ್ರೇಟ್ ಕಾಂಬಿನೇಷನ್. ಇದನ್ನೀಗ ಟ್ರೈ ಮಾಡಲಿಕ್ಕಿದ್ದಾರೆ ಅವರದು. ನಮ್ಮದು ಚಾಕ್ಲೇಟ್ ಅಲ್ಲ, ನಾವು ಅದನ್ನೊಂದು ಬಿಟ್ಟು ಕೊಡೋದಿಲ್ಲ. ಐಸ್ ಕ್ರೀಮ್ ಅನ್ನು ನೋಡ್ಬೋದು ಎಷ್ಟು ಸೂಪರಾಗಿ ಕಾಣ್ತಾ ಉಂಟು ಅಂತೇಳಿ. ಕೊಡ್ಲಿಕ್ಕೆ ಮಾತ್ರ ನಾನು ಕಾಯ್ದೆ ಈಗ. ಎಸ್, ಚಾಕ್ಲೇಟ್ ನಿಮಗೆ ಎಸೆನ್ಸ್ ಇದ್ರಲ್ಲಿ ಗೊತ್ತಾಗ್ತಾ ಉಂಟು. ಸೊ ಕ್ಯಾಮರಾ ಕರೆಕ್ಟ್ ಹೇಳಿದ್ರಿ. ಚಾಕ್ಲೇಟ್, ನಿಮ್ಮ ಚಾಕ್ಲೇಟ್ ಬೇರೆ ಎಲ್ಲಿ ಫ್ಲೇವರ್ ಸಿಕ್ಲಿಕ್ಕಿಲ್ಲ. ಇದೆಂತ ಚಿಲ್ಲಿಯಾ? ಹೆಟ್ರಿಗೆ ಆಗ್ತಾ ಮಾರ? ಇಲ್ಲ, ಏನಿಲ್ಲ. ಸೊ ಐಸ್ ಕ್ರೀಮ್ ಆದರೆ ಸ್ಪೈಸಿಯಾಗಿ ಗಾಂಧಾರಿ ಮೆಣಸು ಅಂತೆ, ಜೀರಿಗೆ ಮೆಣಸು, ತುಳಸಿ ಅಣ್ಣ ಅವರಿಲ್ಲ. ಸೊ ಆ ಚಿಲ್ಲಿ ಐಸ್ ಕ್ರೀಮ್ ಅನ್ನು ಟ್ರೈ ಮಾಡಿದೆ, ಸೂಪರ್ ಆಗಿತ್ತು. ಯಾಕಂತ ಹೇಳಿದರೆ ಒಂದು ಸ್ವೀಟ್ ಸ್ಪೈಸಿ, ಈಗ ಸಹ ಸ್ಪೈಸಿ ಉಂಟು, ಸ್ವೀಟ್ ಇಲ್ಲ. ಒಂದು ಡಿಫ್ರೆಂಟಾಗಿ ನೀವು ವೆರೈಟಿಯನ್ನು ಟ್ರೈ ಮಾಡ್ಬೋದು. ಹಾಗೆ ಇಲ್ಲಿ ಅರೆಕೆನಟ್ ಐಸ್ ಕ್ರೀಮ್ ಉಂಟು, ವೆರೈಟಿ ಆಫ್ ಐಸ್ ಕ್ರೀಮ್ ಉಂಟು. ಇದೊಂದು ಬಂದು ಟ್ರೈ ಮಾಡಲೇಬೇಕು. ಸೊ ಇವತ್ತು ನಾಳೆ ಇಲ್ಲಿ ಇದ್ದಾರೆ, ಮತ್ತು ಪುನಃ ನೀವು ಇದನ್ನು ಹುಡ್ಕೊಂಡು ಹೋಗಬೇಕಾಗ್ತದೆ. ಇದನ್ನು ಟ್ರೈ ಮಾಡಲಿಕ್ಕಿದ್ರೆ ನಾಳೆ ಬನ್ನಿ, ಇದನ್ನು ಟ್ರೈ ಮಾಡಿ. ವೈಲ್ಡ್ ಮ್ಯಾಂಗೋ ಅಂತೇಳಿ ಇದನ್ನು ಟ್ರೈ ಮಾಡಲಿಕ್ಕಿದ್ದೇನೆ. ಇಲ್ಲ ಸೊ ಅದು ಫಸ್ಟ್ ಒಂದು ಬೈಟಲ್ಲಿ ನಂಗೆ ಅಷ್ಟು ಗೊತ್ತಾಗಲಿಲ್ಲ. ಮೈಲ್ಡಾಗಿ ಫ್ಲೇವರ್ ಮ್ಯಾಂಗೋ ಅದು. ಇದು ಹೇಗೆ ಅಂತ ಹೇಳಿದರೆ ತಪ್ಪು ತಿಳ್ಕೊಳ್ಬೇಡಿ, ಈ ಶುಗರ್ ಜಾಸ್ತಿ ಇದ್ದವ್ರು ಈ ಐಸ್ ಕ್ರೀಮನ್ನು ಪರ್ಫೆಕ್ಟಾಗಿ, ಯಾಕಂದ್ರೆ ಸ್ವೀಟ್ ಅಂತೂ ನಿಮ್ಗೆ ಅಷ್ಟು ಗೊತ್ತಾಗೋದಿಲ್ಲ, ಪರ್ಫೆಕ್ಟಾಗಿ ರಾ ಮ್ಯಾಂಗೋ ನಾವು ಹೇಗೆ ತಿಂತೇವೆ ಅದೇ ಫ್ಲೇವರ್ ಬರ್ತಾ ಉಂಟು. ಸೊ ನೆಕ್ಸ್ಟ್ ಈಗ ನಾನೊಂದು ಎಕ್ಸ್ಪರಿಮೆಂಟ್, ಅರೆಕೆನಟ್ ಐಸ್ ಕ್ರೀಮನ್ನು ಟ್ರೈ ಮಾಡಲಿಕ್ಕಿದ್ದೇನೆ. ಸೊ ನೋಡುವಾಗ ಪಿಂಕ್ ಕಲರ್ ಉಂಟು, ಸ್ಮೆಲ್ ಇಲ್ಲ. ಇದು ನಿಜವಾಗ್ಲೂ ಬೇಕಿತ್ತು. ಲಿಟ್ರಲಿ ಅಡಿಕೆಯ ಅಂತ ಹೇಳ್ತೀರಿ ಪೀಸು ಈಗ ಬಾಯಲ್ಲಿ ಜಗಿತಿದ್ದೇನೆ. ಸ್ವಲ್ಪ ಪಾನ್ ತಿಂದಾಗಿ ನಿಮಗೆ ಪಾನ್ ತಿಂದ ಅಭ್ಯಾಸ ಇದ್ದರೆ ಆ ಅಡಿಕೆಯ
ಇದಂತ ಹೇಳ್ತೀರಿ ಅದಂತ ಅಡಿಕೆ ಪೀಸಿಗೆ ಅಂತ ಸುಪಾರಿ, ಸುಪಾರಿಯನ್ನು ನೀವು ಇದ್ರಲ್ಲಿ ಲಿಟ್ರಲಿ ಹಾಕಿದ್ದಾರೆ. ಇದು ಸ್ವಲ್ಪ ಸ್ಪೈಸಿ ಉಂಟು. ಅಂದರೆ ಸುಪಾರಿ ಉಂಟಲ್ಲ, ಅದನ್ನು ಜಗ್ದಾಗ ನಿಮಗೆ ಆ ಸುಪಾರಿಯ ಫೀಲ್ ಬರ್ತದೆ. ಸೊ ಲಾಸ್ಟ್ ಐಸ್ ಕ್ರೀಮ್ ಇವತ್ತಿದೆ ಇಲ್ಲಿ, ಮ್ಯಾಂಗೋ, ಆಲ್ಫನ್ಸೋ ಮ್ಯಾಂಗೋ. ಇದಕ್ಕೆ ನಿಮಗೆ ಇದರಲ್ಲಿ ಒಂದು ಬೈಟಲ್ಲಿ ನನಗೆ ಇದು ಕ್ಲೀನ್ ಮ್ಯಾಂಗೋ ಒಂದು ಗೊತ್ತಾಯ್ತು, ಅಷ್ಟು ಒಳ್ಳೆಯದುಂಟಿದು. ಸೊ ಈಗ ಲೈಮ್ ಸೋಡಾ ಟ್ರೈ ಮಾಡಿ ಬಂದಿದ್ದೇವೆ. ನಿಮಗೆಲ್ಲ ಕೊಕ್ಕಮಲ್ಲ, ನಿಮ್ಗೆ ಬೇಡವಾ? ನಿಮಗೆ ನಂದು ಒಂದು ಕೊಕ್ಕಮ್, ಒಂದು ಖಾಲಿ ಲೈಮ್, ಸಕ್ಕರೆ ಅಮ್ಮ, ಸಕ್ಕರೆ ಹಾಕಿ ಒಂದು ಜೀರಾ. ಓಕೆ, ಟೇಸ್ಟ್ ನೀವು ಕೊಡಿ, ನಂಗೆ ಕೊಡಿ. ಸೊ ಕೊಕ್ಕಮ್ ಸೋಡಾನ ಟ್ರೈ ಮಾಡಲಿಕ್ಕಿದ್ದೇವೆ. ಒನ್ಸ್ ಮೋರ್ ಅಂತ ಹೇಳ್ಬೋದು, ಅಷ್ಟು ಒಳ್ಳೆಯದುಂಟು. ಫುಲ್ ಸೆಕೆ, ಫುಲ್ ಬಿಸಿಲಲ್ಲಿ ಸೆಕೆಗೆ ಇದನ್ನು ಕುಡಿದಾಗ ಫುಲ್ ರಿಫ್ರೆಶ್ ಆಯಿತು. ಸೊ ನೆಕ್ಸ್ಟ್ ಈಗ ಅಲ್ಲಿ ಜೀರಾ ರೆಡಿ ಆಗ್ತಾ ಉಂಟು. ಜೀರಾ ಆಯಿತು. ನಿಮಗೆ ಅದರಲ್ಲಿ ಪ್ಲೇಟ್ ಸ್ವೀಟ್ ಆ್ಯಂಡ್ ಸಾಲ್ಟ್ ತಂಪಾದ ಪಾನೀಯಗಳಲ್ಲಿ ಮಾಧವೇಂದ್ರ ಬ್ರ್ಯಾಂಡೆಡಲ್ಲಿ ಉಡುಪಿ ಕಾರ್ಕಳದ ಮಟ್ಟಿಗೆ ಸಾಮಾನ್ಯವಾಗಿ ಇದನ್ನು ನಾವು ಸಪ್ಲೈ ಮಾಡ್ತಾ ಇದ್ದೇವೆ. ಮದುವೆ, ಮುಂಜಿ, ಮೆಹಂದಿ ಫಂಕ್ಷನ್ಗಳು, ಕಾಲೇಜ್ ಇವೆಂಟ್ಸ್ಗಳು, ಜಾತ್ರಾ ಸ್ಪೆಷಲ್ಗಳಲ್ಲಿ ಎಲ್ಲ ಕಡೆಯಲ್ಲೂ 3 ತಂಡವಾಗಿ ಉಡುಪಿ, ಕಾರ್ಕಳ ಜೊತೆಗೆ ಟೂರ್ ಅಂದರೆ ಇಂಥ ಕೃಷಿ ಮೇಳಗಳಲ್ಲಿ ಭಾಗವಹಿಸಿ ಜನರ ಮನೋರಂಜನೆಯನ್ನು ಕೊಡ್ತಾ ಇದ್ದೇವೆ. ಓಕೆ, ನಿಮ್ಮ ನಂಬರ್? ನಮ್ಮ ನಂಬರ್ ಎಲ್ಲಿದೆ? ಸೊ ದಿನೇಶ್ ಕಾಮತ್ ಅಂತ ಹೇಳಿ ಅವರ ನಂಬರ್ ನೋಡ್ಬೋದು ನೀವು. ಎಲ್ಲಿಯಾದರೂ ನಿಮಗೆ ಆರ್ಡರ್ ಇದ್ದರೆ ನೀವು ಆರ್ಡರ್ ಮಾಡ್ಬೋದು. ಮದುವೆ ಆಗಿರ್ಬೋದು, ಬೇರೆ ಎಲ್ಲ ಫಂಕ್ಷನ್ಸಿಗೆ ಬರ್ತಾರೆ. ನಮಸ್ತೆ, ನಾವು ಸಮಗ್ರ ಫಾರ್ಮ್ ಅಂತ ಪೆರಡೂರು ಸಮಗ್ರ ಫಾರ್ಮ್ ಅಂತ ಟ್ರೇಡ್ ಮಾರ್ಕೆಲ್ಲ ಮಾಡ್ತಾಯಿದ್ದೇವೆ. ನಾವು ಸಾವಯವ ಬೆಲ್ಲದಿಂದ ಈ ಹಣ್ಣಿನ ಹಲ್ವಗಳನ್ನು ಮಾತ್ರ ಮಾಡ್ತಾಯಿದ್ದೇವೆ. ಬಾಳೆಹಣ್ಣು, ಹಲಸಿನ ಹಣ್ಣು, ಪೇರಳೆ ಮತ್ತು ಒಂದಷ್ಟು ಬೇರೆ ಹಣ್ಣುಗಳ ಪ್ರಯೋಗ ಸಹ ಮಾಡ್ತಾಯಿದ್ದೇವೆ. ಅಂದರೆ ಯಾವುದರಿಂದ ಒಳ್ಳೆಯ ಹಲ್ವಗಳಾಗ್ತದೆ ಅಂತ. ಎಲ್ಲ ಹಣ್ಣುಗಳಿಂದ ಆಗೋದಿಲ್ಲ, ಕೆಲವು ಹಣ್ಣುಗಳಿಂದ ಒಳ್ಳೆಯ ಹಲ್ವಗಳಾಗ್ತದೆ. ನಮ್ಮದು ಆಲ್ರೆಡಿ ಈಗ ಮಾರ್ಕೆಟಲ್ಲಿ ಉಂಟು ಹಲ್ವಗಳು, ಉಡುಪಿಯಲ್ಲೆಲ್ಲ ಮಾರ್ಕೆಟಲ್ಲಿ ಉಂಟು. ನಾವು ಕೆಲವು ಕೃಷಿ ಮೇಳಕ್ಕೆ ಹೋಗ್ತೇವೆ. ಬ್ರಹ್ಮಾವರ ಹಲಸು ಮೇಳ ಇಲ್ಲಿ ಮತ್ತು ಕೆಲವು ಕೃಷಿ ಮೇಳಗಳಿಗೆಲ್ಲ ಅಟೆಂಡ್ ಮಾಡ್ತೇವೆ. ಮತ್ತು ಉಡುಪಿಯಲ್ಲಿ ಲಿಟ್ಲ್ ಪೈಯಲ್ಲೆಲ್ಲ ಉಂಟು. ಲಿಟ್ಲ್ ಪೈ ಮತ್ತು ಕೆಲವು ಮೇನ್ ಸ್ಟೋರ್ಗಳಲ್ಲಿ ಇದ್ದಾವೆ ನಮ್ಮ ಹಲ್ವಗಳು. ಮತ್ತು ಯಾವುದೇ ಹಿಟ್ಟನ್ನು ಬಳಸೋದಿಲ್ಲ, ಖಾಲಿ ಹಣ್ಣಿನ ಪಲ್ಪಲ್ಲಿ ಮಾತ್ರ ಮಾಡುವಂಥದ್ದು. ಅಂದರೆ ಯಾವುದೇ ಮಿಕ್ಸ್ ಇಲ್ಲ, ಬೆಲ್ಲ, ತುಪ್ಪ, ಗೋಡಂಬಿ ಇಷ್ಟೇ. ಮತ್ತು ಹಣ್ಣು, ಯಾವ ಹಣ್ಣಿತ್ತು ಅದು ಹಣ್ಣಿನ ಪಲ್ಪ್. ಪರ್ಸೆಂಟೇಜ್ ಹಾಗೆ 15%, ಒಂದು 5% ಮಾತ್ರ ಸಕ್ಕರೆ ಬೆಲ್ಲವೇ ಹಾಕೋದು. ಬೆಲ್ಲವನ್ನು ಮಾತ್ರ, ಸಾವಯವ ಬೆಲ್ಲವನ್ನು ಮಾತ್ರ ಯೂಸ್ ಮಾಡ್ತಾಯಿದ್ದೆ. ಸೊ ಇಲ್ಲಿ ಬಂದರೆ ಇದೊಂದು ಸ್ಟಾಲ್ ನೀವು ಮಸ್ಟ್ ಟ್ರೈ. ಯಾಕಂತ ಹೇಳಿದ್ರೆ ಪ್ಯೂರಾಗಿ 100% ಅವರ ಹೋಮ್ ಮೇಡ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದನ್ನು. ಸೊ ಇದು ಪೇರಳೆ ಹಲ್ವಾ. ಇದು ಫ್ಲೇವರ್ ನಮಗೆ ಪೇರಳೆ ಆಗಿ ಗೊತ್ತಾಗ್ತದೆ. ಪೇರಳೆ ಇದು ಅಂದರೆ ಬೇರೆ ಎಂತ ಇಲ್ಲ ಅದರಲ್ಲಿ. ಸೊ ಫುಡ್ ಸೈಡಲ್ಲಿ ಅಷ್ಟು ಬ್ಯುಸಿ ಆಗಿದ್ದೆ ಅಂತ ಹೇಳಿದರೆ ಈ ಲಾಸ್ಟ್ ಸೈಡ್ ಬರಲಿಕ್ಕೆ ನಂಗೆ ಮರ್ತೋಯ್ತು. ಇದನ್ನು ಈಗ ಲಾಸ್ಟ್ ಒಂದು ಗ್ಲಾನ್ಸ್ ಮಾಡಿ, ಅದೆಲ್ಲ ಕಡೆ ಹೋಗೋದಿಲ್ಲ. ಸೊ ಇದು ಗಿಡಗಳನ್ನು ಯಾರೆಲ್ಲ ಪರ್ಚೇಸ್ ಮಾಡ್ತಾರೆ, ಗಾರ್ಡನ್ ಹುಚ್ಚಿದ್ದವರಿಗೆ ಇದೊಂದು ದೊಡ್ಡ ಮೇಲೆ ಇದ್ದಾಗೆ. ವೆರೈಟಿಯಲ್ಲಿ ನೀವು ಫ್ಲವರ್ಸ್ ಇರ್ಬೋದು, ತುಂಬ ವೆರೈಟಿಯಲ್ಲಿ ನೀವು ಇಲ್ಲಿ ಗಿಡಗಳನ್ನು ನೋಡ್ಬೋದು. ಆಗ ಹೇಳಿದೆ ಈಚೆ ಬರೋದಿಲ್ಲ ಅಂತೇಳಿ, ಬಟ್ ಇಷ್ಟು ಬಂದವ ಇದೊಂದು ವೀಡಿಯೋ ಮಾಡದೆ ಹೋದರೆ ಕರೆಕ್ಟ್ ಆಗೋದಿಲ್ಲ ಅಲ್ಲ. ಸೊ ಸ್ಟಾಲ್ ಒಳಗೆ ಹೋಗೋದಿಲ್ಲ, ಹೊರಗಿಂದನೇ ಜಸ್ಟ್ ಒಂದು ಗ್ಲಾನ್ಸ್ ಮಾಡ್ಕೊಂಡು ಹೋಗುವ. ನಾರ್ಮಲಾಗೆಲ್ಲ ಫ್ಲವರ್ಸ್ ಮತ್ತು ಡಿಫ್ರೆಂಟ್ ವೆರೈಟಿಲಿ ಫ್ರೂಟ್ಸ್ ಇರ್ಬೋದು, ಅದನ್ನು ಇಲ್ಲಿ ನೀವು ನೋಡ್ಲಿಕ್ಕೆ ಸಿಗ್ತದೆ.
ತರಕಾರಿ ಸಹ ಇರ್ಬೋದು, ಸೀಡ್ಸ್ ಇರ್ಬೋದು. ಸೊ ನೀವು ಎಲ್ಲಿಯಾದರೂ ಪ್ಲ್ಯಾಂಟ್ಸನ್ನು ಪರ್ಚೇಸ್ ಮಾಡಲಿಕ್ಕಿದ್ರೆ ಸ್ವಲ್ಪ ಬಾರ್ಗೇನಿಂಗ್ ಎಲ್ಲ ಮಾಡಿ ಒಳ್ಳೆ ರೇಟಲ್ಲಿ ತಗೊಳ್ಬೋದು. ಸೊ ಇದು 2 ಡೇಸ್ ಅಂದರೆ 28, 29 ಇವತ್ತು ಮತ್ತು ನಾಳೆ ನಡೀಲಿಕ್ಕಿದೆ. ಇವತ್ತು ಹೇಗೂ ಸ್ಟಾರ್ಟ್ ಆಯಿತು. ಈ ವಿಡಿಯೋ ಸಿಕ್ಕುವಾಗ ನಿಮಗೆ ರಾತ್ರಿ ಆಗ್ಬೋದು. ಆದರೆ ಸೊ ನಾಳೆ ಇದೊಂದು ಬಂದು ನೀವು ಟ್ರೈ ಮಾಡಲೇಬೇಕು. ಈ ವಿಡಿಯೋ ನೋಡಿದವರು ಇದನ್ನು ಟ್ರೈ ಮಾಡಿದರೆ ನಿಮಗೆ ಒಳ್ಳೆಯದಂತ ನಾನು ಹೇಳ್ತೇನೆ. ಸೊ ಇದನ್ನು ಇಲ್ಲೇ ಮುಗಿಸುವ. ಥ್ಯಾಂಕ್ ಯು. ಮೀಟ್ ಯು ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.